So good morning, students. So in previous, hello, hello, hello. ಕೇಳತೈತಿ. ಸೌಂಡ್ ಕ್ಲಿಯರ್ ಐತಿ. ಆಯ್ತು ಇವತ್ತು ನಿಮಗೆ ಈಗ ಏನಾಗತ್ತೆ ಅಂದ್ರೆ ಸೊ ಯು ಕ್ಯಾನ್ ಆಲ್ಸೋ ಸಿ ದಟ್ ಈಸ್ ಆಫ್ಟರ್ ದಿಸ್ ಕ್ಲಾಸ್, ದಟ್ ಈಸ್ ಆಫ್ಲೈನ್ ಕ್ಲಾಸ್ ಆಲ್ಸೋ ಯು ಕ್ಯಾನ್ ಸಿ ದಿ ಲೆಕ್ಚರ್. ನೀವು ಆಮೇಲೆನೂ ನೋಡ್ಬೋದ್ರಿ ಈ ಲೆಕ್ಚರ್ ರೆಕಾರ್ಡೆಡ್ ಐತ್ರಿ. ಸೊ ಶಾಲ್ ವಿ ಸ್ಟಾರ್ಟ್ ದಟ್ ಈಸ್ ಇವತ್ ನೋಟ್ಸ್ನು ಬರ್ಸ್ಕೋತ ಹೋಗ್ತೀನಿ ಹಂಗ ಹೇಳ್ಕೋತ. ಹೌದಾ? ಸೊ ನೀವು ಏನೇನ್ ಡೆಫಿನಿಷನ್. ಹಲೋ, so let me start. That is the topic, the probability. ನೋಟ್ಸ್ ಬರ್ಕೋತ ಹೋಗ್ತೀನಿ. ಬರ್ಕೋತ ಹೋಗ್ರಿ. ಪ್ರೊಬಾಬಿಲಿಟಿ ಅಂದ್ರೆ ಏನ್ರಿ? ದ ಚಾನ್ಸ್ ಆಫ್ ಅಕರೆನ್ಸ್ ದಟ್ ವಿ ಹ್ಯಾವ್ ಟು ಸ್ಟಡಿ. ಸೊ ಬಿಫೋರ್ ಗೋಯಿಂಗ್ ಟು ಆಕ್ಚುಯಲ್ ಸ್ಟಡಿ ಆಫ್ ದಟ್ ಈಸ್ ದ ಪ್ರೊಬಾಬಿಲಿಟಿ, ಸೊ ಪ್ರೀವಿಯಸ್ಲಿ ವಿ ಹ್ಯಾವ್ ಟು ನೋ ಅಬೌಟ್ ದಿ ಎಕ್ಸ್ಪೆರಿಮೆಂಟ್. ಫಸ್ಟ್ ಏನ್ ಬೇಕ್ರಿ ನಮ್ಗ? ಎಕ್ಸ್ಪೆರಿಮೆಂಟ್ ಅಂದ್ರೆ ಏನ್ ಗೊತ್ತಿರ್ಬೇಕು. ಸೊ ಫಸ್ಟ್ ವಿಲ್ ಟೇಕ್ ದಟ್ ಈಸ್ ದ ಡೆಫಿನಿಷನ್ ಆಫ್ ದಿ ಎಕ್ಸ್ಪೆರಿಮೆಂಟ್. Experiment. Sorry. Experiment. Experiment ಅಂದ್ರೆ ಏನ್ರಿ? ನೀನೇನೋ ಆಲ್ರೆಡಿ we have discussed about this. Experiment is nothing but an operation. So what we have to start? An operation which results in some well-defined outcomes outcome is called experiment. ಅದಕ್ಕೆ ಏನಂತೇವ್ರಿ? ಎಕ್ಸ್ಪೆರಿಮೆಂಟ್ ಅಂತೇವಿ. ಎಕ್ಸ್ಪೆರಿಮೆಂಟ್. ಸೊ ಎಲ್ಲರಿಗೂ ಕಾಣ್ತಾವ್ರಿ ಇದು? an operation which results in some well-defined outcome is called as an experiment. ಅದಕ್ಕೆ ಏನಂತೇವ್ರಿ? ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೇವ್ರಿ. ಸೊ ನೆಕ್ಸ್ಟ್ ವಿ ಕಮ್ ಟು ದಟ್ ಈಸ್ ದಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ನೆಕ್ಸ್ಟ್ ಏನ್ರಿ? ಎರಡನೇದೇನ್ರಿ ಅಂದ್ರ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನು? ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನ್ರಿ? an experiment whose outcome cannot be predict. ಯಾವಾದ ಔಟ್ಕಮ್ ನಾವುನ ಪ್ರಿಡಿಕ್ಟ್ ಮಾಡಕ್ ಬರೋದಿಲ್ರಿ, ಅದಕ್ಕೆ ಏನಂತೇವ್ರಿ? ಸೊ ಈಸ್ ಕಾಲ್ಡ್ ಆಸ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಅಡ್ವಾನ್ಸ್ ಆಗಿ ಅದ್ರದ್ದು ಏನ್ ಬರ್ತೈತಿ ಅನ್ನೋದನ್ನ ಹೇಳಕ್ ಬರೋದಿಲ್ಲ, ಅದಕ್ಕೆ ಏನಂತೇವ್ರಿ? ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ವಿ ಕಾಲ್. So let we state that what we mean by the random experiment. An experiment whose
whose outcomes outcomes outcome whose outcome of whose outcomes whose outcomes whose outcomes cannot be whose outcomes cannot be cannot be predicted ಅಂದ್ರೆ ಏನ್ರಿ ಅಂದ್ರ ಸೊ ಡಿಸೈಡ್ ಮಾಡಾಕ್ ಬರೋದಿಲ್ಲ ಅಡ್ವಾನ್ಸ್ ಆಗಿ ಅದು ಏನ್ ಬರ್ತೈತಿ ಅನ್ನೋದು ವಿತ್ ಸರ್ಟನಿಟಿ with certainty with certainty is called is called is called a uh, is called random experiment is called ಏನಂತೀರಿ random experiment random experiment called random experiment it's called as a random experiment so ಒಂದ್ ಎಕ್ಸಾಂಪಲ್ ತೊಗೊಳೋಣ್ರಿ random experiment ಗೆ example ಏನ್ರಿ tossing a coin throwing a die so that is example is tossing 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 a tossing a coin tossing a coin so or throwing a die so it's called as an a random experiment ಅವಕ್ಕೆ ಏನಂತೀವ್ರಿ random experiment ಅದ an experiment ಅಂದ್ರೆ ಏನ್ರಿ an operation which result is some well defined outcomes ಯಾವಾದರದ್ದು ನೀವೇನ್ ಪರ್ಫಾರ್ಮ್ ಮಾಡ್ತೀರಿ ಆಪರೇಷನ್ ಪರ್ಫಾರ್ಮ್ ಮಾಡ್ತೀರಿ ಅದರಿಂದ ವೆಲ್ ಡಿಫೈನ್ಡ್ ಔಟ್ಕಮ್ ಬರ್ತಿದ್ದು ಅಂದ್ರ ರಿಸಲ್ಟ್ ಬರ್ತಿದ್ದು ಅಂದ್ರ ಅವಕ್ ಏನಂತೇವ್ರಿ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೇವ್ರಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಏನ್ರಿ ದ ಎಕ್ಸ್ಪೆರಿಮೆಂಟ್ ವಿಚ್ ಆರ್ ಅನೇಬಲ್ ಟು ಪ್ರಿಡಿಕ್ಟ್ ಅಂದ್ರೆ ನಾಟ್ ಪಾಸಿಬಲ್ ಟು ಪ್ರಿಡಿಕ್ಟ್ ಅದನ್ನ ನಾವು ಅಡ್ವಾನ್ಸ್ ಆಗಿ ಹೇಳಕ್ ಬರೋದಿಲ್ಲ ಈಗ ನೋಡ್ರಿ ಟಾಸಿಂಗ್ ಅ ಕಾಯಿನ್ ಏನ್ ಬೀಳ್ತೈತಿ ಅಂತ ಏನ್ ಹೇಳ್ತೀರೇನ್ರಿ ಅಡ್ವಾನ್ಸ್ ಆಗಿ ಹೆಡ್ ಬೀಳ್ಬೋದು ಅಥವಾ ಟೇಲ್ ಬೀಳ್ಬೋದು ಸೊ ಡೈ ಥ್ರೋ ಮಾಡಿದ್ರೆ ಒನ್ ಬೀಳ್ತೈತಿ ಅಂತ ಹೇಳ್ತೀರೇನ್ರಿ ಸೊ ಟೂ ಅಂತ ಬೀಳ್ತೈತಿ ಅಂತ ಹೇಳ್ತೀರಿ ಇಟ್ ಈಸ್ ಪಾಸಿಬಲ್ ಚಾನ್ಸ್ ಮೇ ಬಿ ಫಾಲ್ ಆರ್ ನಾಟ್ ಮೇ ನಾಟ್ ಬಿ ಸೊ ಅವಕೂರ್ನ ಅಡ್ವಾನ್ಸ್ ಆಗಿ ಪ್ರಿಡಿಕ್ಟ್ ಮಾಡಕ್ ಬರೋದಿಲ್ರಿ ಅವಕ್ ಏನಂತೇವ್ರಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೇವೆ ನೆಕ್ಸ್ಟ್ ವಿ ಮೂವ್ ಟು ದಿ ಸ್ಯಾಂಪಲ್ ಸ್ಪೇಸ್ ನೆಕ್ಸ್ಟ್ ಎದಕ್ ಹೋಗೋಣ್ರಿ ಸ್ಯಾಂಪಲ್ ಸ್ಪೇಸ್ sample space sample space sample space ಅಂದ್ರೆ ಏನ್ರಿ the set of all possible outcomes of a random experiment ಎಲ್ಲವೂ ಕಲೆಕ್ಟ್ ಮಾಡುದ್ರಿ ಏನ್ರಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಲಿತ್ರ ಏನ್ ಸ್ಯಾಂಪಲ್ ಔಟ್ಕಮ್ಸ್ ಏನ್ ಬರ್ತಾವ ನೋಡ್ರಿ ಅವಕೂರ್ನ ಎಲ್ಲಾನು ಕಲೆಕ್ಟ್ ಮಾಡಿದ್ರಿ ಅಂದ್ರ ಅದಕ್ ನಾವ್ ಏನಂತೇವ್ರಿ ಸ್ಯಾಂಪಲ್ ಸ್ಪೇಸ್ ಅಂತ ಹೇಳ್ತೇವ್ರಿ the set of the set of all possible outcomes possible outcomes of the random experiment random experiment random experiment is called ಏನಂತೇವ್ರಿ ಸ್ಯಾಂಪಲ್ ಸ್ಪೇಸ್ is called sample space
sample space, and it is denoted 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 by ಎದರ್ಲೆ ಡಿನೋಟ್ ಮಾಡೇವ್ರಿ ಕ್ಯಾಪಿಟಲ್ ಎಸ್ ಲೆ ಡಿನೋಟ್ ಮಾಡೇವ್ರಿ. ಸೊ ಲೆಟ್ ವಿ ರೈಟ್ ಒನ್ ಎಕ್ಸಾಂಪಲ್ ಫಾರ್ ದಿ ಸ್ಯಾಂಪಲ್ ಸ್ಪೇಸ್. ಸೊ ಲೆಟ್ ವಿ ಟೇಕ್ ದಿ ಎಕ್ಸಾಂಪಲ್ ತೊಗೊಳ್ರಿ. ಏನ್ರಿ ಎಕ್ಸಾಂಪಲ್? ಟಾಸಿಂಗ್ ದಿ ಕಾಯಿನ್ tossing a coin two times ಎರಡು ಸಲ ಟಾಸ್ ಮಾಡೋದು. ಏನ್ರಿ ಸ್ಯಾಂಪಲ್ ಸ್ಪೇಸ್ ಏನ್ ಬರ್ತೈತ್ರಿ? ಎಸ್ ಅಂತೇವ್ರಿ ಅದಕ್ಕ. ಸೊ ಔಟ್ಕಮ್ಸ್ ಏನೇನ್ ಬರ್ತಾವ್ರಿ? ಹೆಡ್ ಬರ್ಬೋದ್ರಿ, ಹೆಡ್ ಟೇಲು ಬರ್ಬೋದ್ರಿ, ಟೇಲು ಹೆಡ್ ಬರ್ಬೋದ್ರಿ, ನೆಕ್ಸ್ಟ್ ಟೇಲ್. ಸೊ ದಿಸ್ ಇಸ್ ಅ ಸ್ಯಾಂಪಲ್ ಸ್ಪೇಸ್ ವಿ ಆರ್ ಗೆಟಿಂಗ್ ಆಫ್ಟರ್ ಟಾಸಿಂಗ್ ದಿ ಕಾಯಿನ್. ಇದಕ್ಕೆ ಏನಂತೇವ್ರಿ? ಸ್ಯಾಂಪಲ್ ಸ್ಪೇಸ್ ಬರೀದ್ರಿ. ಇದು ಏನೈತ್ರಿ? ಎಕ್ಸ್ಪೆರಿಮೆಂಟ್. ಇದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಈ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಗೆ ನಮ್ ಸ್ಯಾಂಪಲ್ ಸ್ಪೇಸ್ ಏನ್ರಿ? ದಿಸ್ ಈಸ್ ಅವರ್ ಸ್ಯಾಂಪಲ್ ಸ್ಪೇಸ್. ಸೊ ನೆಕ್ಸ್ಟ್ ವಿ ಮೂವ್ ಟು ದಟ್ ಈಸ್ ದಿ ಟೈಪ್ಸ್ ಆಫ್ ಇವೆಂಟ್. ನೆಕ್ಸ್ಟ್ ಏನ್ ಮಾಡೋಣ್ರಿ? ಟೈಪ್ಸ್ ಆಫ್ ಇವೆಂಟ್ಸ್ ಹೋಗೋಣ್ರಿ. ಸೊ ದಟ್ ಈಸ್ ಫಸ್ಟ್ ವಿ ಹ್ಯಾವ್ ಟು ನೋ ಅಬೌಟ್ ದಿ ಇವೆಂಟ್. ಇವೆಂಟ್ ಅಂದ್ರೆ ಏನ್ ಗೊತ್ತಿರ್ಬೇಕು. ಇವೆಂಟ್, ಸೊ ಇವೆಂಟ್ ಅಂದ್ರೆ ಏನ್ರಿ? ಸೊ ಇವೆಂಟ್ ಈಸ್ ನಥಿಂಗ್ ಬಟ್ that is a subset of the sample space. ಆ ಸಬ್ಸೆಟ್ ದಂದು ಸ್ಯಾಂಪಲ್ ಸ್ಪೇಸ್. ಸ್ಯಾಂಪಲ್ ಸ್ಪೇಸ್ ದ ಸಬ್ಸೆಟ್ ಏನಂತೇವ್ರಿ? ನಾವು ಇವೆಂಟ್ ಅಂತ ಹೇಳ್ತೇವ್ರಿ. ಸೊ ಇವೆಂಟ್ ಈಸ್ ಎ ಸಬ್ಸೆಟ್ of the sample space. Subset of the sample space. Yes, is called the subset of the sample space is called an event. an event. ಈಗೇನಂತೇವ್ರಿ? ಇವೆಂಟ್ ಅಂತ ಹೇಳ್ತೀರಿ. is called as an event. So this is a event ಅಂದ್ರೆ ಏನ್ರಿ? A subset of the sample space. Yes, is called as a event. So let me take the event example. So for the above sample space we have already sample space. Let me write that is event. Events are indicated by the capital E, capital A, capital F. Always we refer that is E only. ಏನ್ ಬರೀನ್ರಿ? at least one head. At least means, so what is the event? We have at least one head. At least one. So what we will get the sample points of this event? At least one head means what? ಕಮ್ಮಿ ಅಂದ್ರ ಒಂದ್ರಿ, ಜಾಸ್ತಿ ಅಂದ್ರ ಎಷ್ಟ್ ಬೇಕಾದಷ್ಟ್ರಿ ಅನ್ನಂಗ. ಯಾವ್ಯಾವ ಬರ್ತಾವ್ರಿ? ಹೆಡ್ ಬರ್ತೈತ್ರಿ, ಹೆಡ್ ಟೇಲ್ ಬರ್ತೈತ್ರಿ, ನೆಕ್ಸ್ಟ್ ಟೇಲ್ ಹೆಡ್. ಸೊ ದೀಸ್ ಆರ್ ದಿ ಔಟ್ಕಮ್ಸ್ ಆಫ್ ದೀಸ್ ಇವೆಂಟ್. ಇದ್ರದ್ದು ಇವೆಂಟ್ ದ ಔಟ್ಕಮ್ ರೀ. ಸೊ ಇಟ್ ಈಸ್ ಇಂಡಿಕೇಟೆಡ್ ಬೈ ದಿ ಕ್ಯಾಪಿಟಲ್ ಇ. ಅದನ್ನ ಎದ್ರಲ್ಲೇ ಇಂಡಿಕೇಟ್ ಮಾಡ್ತೇವ್ರಿ? ಕ್ಯಾಪಿಟಲ್ ಇ ಲೇ ಇಂಡಿಕೇಟ್ ಮಾಡ್ತೇವೆ. ಸೊ ದಿಸ್ ಇಸ್ ಅಬೌಟ್ ದಿ ಇವೆಂಟ್. ನೆಕ್ಸ್ಟ್ ವಿ ಮೂವ್ ಟು ದಟ್ ಈಸ್ ದಿ ಟೈಪ್ಸ್ ಆಫ್ ಇವೆಂಟ್. ನೆಕ್ಸ್ಟ್ ಟೈಪ್ಸ್ ಆಫ್ ಇವೆಂಟ್ ಹೋಗುಣ್ರಿ. So let we move to that is the types of event. Types of event noga. So first yavadri andra types of events. ಆಯ್ತ್ರಿ. ನೆಕ್ಸ್ಟ್ ಇದ್ರೊಳಗ ಫಸ್ಟ್ ಇಂಪಾಸಿಬಲ್ ಇವೆಂಟ್. ಇಂಪಾಸಿಬಲ್ ಇವೆಂಟ್ ಇವ್ ಗೊತ್ತಿರ್ಲ್ರಿ? ಯಾವಕ್ ಇಂಪಾಸಿಬಲ್ ಇವೆಂಟ್ ಅಂತೇವಿ ಅಂತ. ಇಂಪಾಸಿಬಲ್ ಇವೆಂಟ್ ಅಂದ್ರೆ ಏನ್ರಿ? ದ ಸಬ್ಸೆಟ್, ದ null set is also a subset of the sample space. The subset of a sample space whose outcome is
no element. It doesn't have any element in that set. So, or simply we call it as a null set is is called is called the so null set is called the impossible 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 event. ಅದಕ್ಕೇನಂತೇವ್ರಿ impossible event ಅಂತ ಹೇಳ್ತೇವೆ. is called as a impossible event. That is the first impossible event ಅಂದ್ರೆ ಏನ್ರಿ? The null set is called as a impossible. Why? Because null set is a subset of a sample space. Null set is a subset of every set. So null set ಏನಂತೇವ್ರಿ? Impossible event. So can we give an example for the impossible event? So let we take that is tossing a die. If we throw a die, example re throwing thro throwing what throwing the die throw ಮಾಡಿದ್ರಿ ಅಂದ್ರ ನಿಮಗೇನ್ ಸ್ಯಾಂಪಲ್ ಸ್ಪೇಸ್ ಏನ್ ಬರ್ತೈತ್ರಿ ಎಸ್ ಈಸ್ ಈಕ್ವಲ್ ಟು ಏನ್ ಬರ್ತೈತ್ರಿ 1 2 3 4 5 6. So this is the sample space. I will take the event e ತೋತೀನ್ರಿ event is such that so the outcome is the outcome should be greater than 7. ನನಗೆ ಏನ್ ಬೇಕ್ರಿ outcome is greater than 7, or you can say that is the multiple of the multiple of multiple of 7. So multiple of 7's ಬೇಕ್ರಿ. So whether we have any multiple of 7 here? No. So ಯಾವರ ಇದ್ರಾಗಿನ 1 to 6 ದಾಗ 7 ಲೇ multiple of 7 ಅದಾವ್ರಿ? No. Means that is E is the null set. No elements we are getting here for this throwing a die. Throwing a die ದೊಳಗ ಯಾವರ multiple of 7 ಅದಾವ್ರಿ? ಇಲ್ರಿ. So then it is called as impossible. Possible ಇಲ್ರಿ. ಯಾಕಂದ್ರೆ 7 ಏನ್ರ ಮಲ್ಟಿಪಲ್ ಆಫ್ ಯಾಕಂದ್ರೆ ಇರುವ ನಂಬರ್ ಏನದ 1 to 6 ಅದಾವ 7 ಲೇ ಮಲ್ಟಿಪಲ್ ಆಗು ಹೆಂಗ್ರಿ ಅದಕ್ಕೆ ನಾವ್ ಏನಂತೇವ್ರಿ ನಲ್ ಸೆಟ್ ಬಂತಂದ್ರ ಅದಕ್ಕೆ ಇಂಪಾಸಿಬಲ್ ಇವೆಂಟ್ ಅಂತ ಹೇಳ್ತೇವ್ರಿ. ಪಾಸಿಬಲ್ಲೇ ಇಲ್ಲ ಅಂದ್ರೆ ಸೊ ಅದಕ್ಕೆ ಏನಂತೀವ್ರಿ ಇಂಪಾಸಿಬಲ್. ನೆಕ್ಸ್ಟ್ ಶೋರ್ ಇವೆಂಟ್. ನೆಕ್ಸ್ಟ್ ಶೋರ್ ಇವೆಂಟ್. ಶೋರ್ ಇವೆಂಟ್. ಶೋರ್ ಇವೆಂಟ್. ಶೋರ್ ಇವೆಂಟ್. Sure event ಅಂದ್ರೆ ಏನ್ರಿ? So let we know about the if the event if sample space is itself an event. So the sample space if any event if any event any event any event E is equal to sample space, then E is called E is called E is called E is called ಏನಂತೇವ್ರಿ is called sure sure event. ಅದಕ್ಕೇನಂತೇವ್ರಿ sure event ಅಂತ ಹೇಳ್ತೇವೆ. We'll call it as a sure event. So can we take an example? So that is E only sure event. So that is the ಏನನ್ನುನ್ರಿ ಯಾವ್ದಕ್ ಶೋರ್ ಇವೆಂಟ್ ಅಂತೇವ್ರಿ? ಸೊ ಥ್ರೋಯಿಂಗ್ ಅ ಡೈ ಅಂತೇವ್ರಿ. ಥ್ರೋಯಿಂಗ್ ಅ ಡೈ. ಸೊ ಐ ಹ್ಯಾವ್ ಟು ಗೆಟ್ ದಟ್ ಈಸ್ event E is the I have to get that the number less than 7. Less than 7. So when we throw a die, we have to get the number less than 7. Which are the number less than 7? So in the event E is equal to what we are getting? Which are the number less than 7? Natural number less than 7. So that is 1 we'll get, 2 we'll get, and 3 we'll get, 4 we'll get, 5 and 6. So this whole it is equal to what? That is the sample space. So the event E is called as an sure event. ಅದಕ್ಕೆ ಏನಂತೇವ್ರಿ sure event ಅಂತ ಹೇಳ್ತೇವ್ರಿ. So next we move to that is the
another types of events, simple event. ಇನ್ನೊಂದು ಏನ್ರಿ ಅಂದ್ರ another type of event which we have to know, that is the simple event. So simple event ಅಂದ್ರೆ ಏನ್ರಿ? So the event which having only one single point as a sample point. ಒಂದೇ ಸಿಂಗಲ್ ಸ್ಯಾಂಪಲ್ ಪಾಯಿಂಟ್ ಇತ್ತು ಅಂದ್ರ ಅದಕ್ಕೆ ಏನಂತೇವ್ರಿ? ಸಿಂಪಲ್ ಇವೆಂಟ್ ಅಂತ ಹೇಳ್ತೇವೆ. ಸೊ ಲೆಟ್ ವಿ ಸಿ ದಟ್ ಈಸ್ simple event. Simple event. Simple event ಅಂದ್ರೆ ಏನ್ರಿ? an event having only single sample point is called a simple event. Is called a simple event. ಇದಕ್ಕೆ ಏನಂತೀರಿ? ಸಿಂಪಲ್ ಇವೆಂಟ್. ಸೊ ಒಂದು ಎಕ್ಸಾಂಪಲ್ ಕೊಡೋಣ್ರಿ. ಸೊ example we have already previously know that is throwing a dice. On that only we'll take the dice. So event e anunri, example e is the event. So that is, so even prime number. What? Even prime number. Even prime number. So which is a even prime number we have in the die? That is only 2 is the even prime. So we got only one output, one sample point no in the event we e. So for that sake we call it as a simple event. ಇದಕ್ಕೆ ಏನಂತೀವ್ರಿ? Simple event. So for this we call it as a simple event. So next we move to that is the next. So the problem we'll move to that is the, so exhaustive event. ಯಾವ exhaustive events ಅಂತೇವ್ರಿ? So exhaustive event. Exhaustive event. Events. So exhaustive events ಅಂದ್ರೆ ಏನ್ರಿ? Exhaustive events ಅಂದ್ರೆ if A and B are the any two events, if the union of the two events, union intersection ಗೊತ್ತಿರ್ಬೇಕ್ರಿ. ಯೂನಿಯನ್ ಅಂದ್ರೆ ಕಂಬೈನ್ ಮಾಡಿದಾಗ ಇಷ್ಟು ಎಲಿಮೆಂಟ್ ಕೂಡಿಸಿದಾಗ ನಿಮಗೇನಾರ ಸ್ಯಾಂಪಲ್ ಸ್ಪೇಸ್ ಆಯ್ತು ಅಂದ್ರ then it is called as a exhaustive event. ಅವು ಎರಡಕ್ಕೂ ಏನಂತೇವ್ರಿ? exhaustive event. So let A and B be any two events So compound event. huh Compound event ಹೇಳಿಲ್ರಿ. compound event ಹೇಳಿಲ್ಲ. ಹಾ ತಗೋ. So after this discussion we'll say about that. Okay, thank you for your remembering. ಹೌದಾ? ಕಂಪೌಂಡ್ ಇವೆಂಟ್ ಅಂದ್ರೆ ಏನಿಲ್ಲ, ಎಲ್ಲಾ ಕಂಬೈಂಡ್ ಮಾಡಿ ತಗೊಳುದು. ಕಂಪೌಂಡ್ ಇವೆಂಟ್ ಅಂದ್ರೆ ಏನು? ಕಂಪೌಂಡ್ ಅಂದ್ರೆ ಏನು? ಕೂಡ್ಸುದು ಎಲ್ಲಾವುಕೂರ್ನು, ನಾಟ್ ಓನ್ಲಿ ಒನ್ ಇವೆಂಟ್. ಇನ್ನೀಗ ನೋಡು, ಸಿಂಪಲ್ ಇವೆಂಟ್ ಅಂದ್ರೆ ಏನಂದೇವಿ? ಓನ್ಲಿ ಒನ್ ಪಾಯಿಂಟ್. ಕಂಪೌಂಡ್ ಅಂದ್ರ ಮೋರ್ ದನ್ ಒನ್ ಪಾಯಿಂಟ್. ಕಂಪೌಂಡ್ ಅಂದ್ರೆ ಏನು? The event which having that is a more than one sample point. So that is called, or it is also called as a mixed event ಅಂತ ಹೇಳ್ತೇವೆ ನಾವು. ಹೌದು? ಸೊ ಅದ್ರ ಬಗ್ಗೆ ಬರೆಸ್ತೀನಿ. ಎಕ್ಸಾಸ್ಟಿವ್, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ಇಂಡಿಪೆಂಡೆಂಟ್, ಕಾಂಪ್ಲಿಮೆಂಟ್ ಆಗನ ಕಂಪೌಂಡ್ ಇವೆಂಟ್ ಗೆ ಬರ್ತೀನಿ. ಓಕೆ.
ಹಾ ಸೊ ಏನೈತ್ರಿ ಎಕ್ಸಾಸ್ಟಿವ್ ಇವೆಂಟ್ ಬಂದೇವ್ರಿ ಇಫ್ ಎ ಲೆಟ್ ಎ ಅಂಡ್ ಬಿ be any two events a and b to any two events then if 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 a union yes sorry a union b a union b is equal to ಏನಾಗ್ಬೇಕ್ರಿ ಸ್ಯಾಂಪಲ್ ಸ್ಪೇಸ್ ಆಯ್ತು ಅಂದ್ರ then 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 A and B then A and B are called then A and B are called the exhaustive events ಅವಕ್ಕೇನಂತೇವ್ರಿ exhaustive event ಅದಕ್ಕೇನಂತೀವಿ exhaustive event ಅಂತ ಹೇಳ್ತೀವಿ event exhaustive ಒಂದ್ ಎಕ್ಸಾಂಪಲ್ ಕೊಡೋಣ್ರಿ. So let me take an example for this, for the exhaustive event. So tolunri, if we take that is example for this example, tossing the coin 2 times. Tossing the coin 2 times. ಎರಡು ಸಲ ಟಾಸ್ ಮಾಡಿ. ಫಸ್ಟ್ ಏನ್ ಮಾಡೋಣ್ರಿ ಸ್ಯಾಂಪಲ್ ಸ್ಪೇಸ್ ವೆರಿ ಇಂಪಾರ್ಟೆಂಟ್ ಹೌ ಟು ರೈಟ್ ದಿ ಸ್ಯಾಂಪಲ್. ಎರಡು ಸಲ ಥ್ರೋ ಮಾಡಿದ್ರಿ ಅಂದ್ರೆ ಏನೇನ್ ಬರ್ಬೋದ್ರಿ ಸ್ಯಾಂಪಲ್ ಪಾಯಿಂಟ್ ಎರಡು ಸಲ ಥ್ರೋ ಮಾಡಿರಿ ಹೆಡ್ ಬರ್ಬೋದ್ರಿ ಫಸ್ಟ್ ನೇತ್ರು ಆಮೇಲೇನು ಹೆಡ್ ಬರ್ಬೋದು ನೆಕ್ಸ್ಟ್ ಸೊ ನೆಕ್ಸ್ಟ್ ಏನ್ ಬರ್ಬೋದ್ರಿ ಹೆಡ್ ಟೇಲ್ ಬರ್ಬೋದ್ರಿ ನೆಕ್ಸ್ಟ್ ಹೆಡ್ ಸೊ ಟೇಲು ಹೆಡ್ ಬರ್ಬೋದ್ರಿ ನೆಕ್ಸ್ಟ್ ಎರಡು ಟೇಲ್ ಬರ್ಬೋದು ಸೊ ದೀಸ್ ಆರ್ ದಿ ಸ್ಯಾಂಪಲ್ ಸ್ಪೇಸ್ ಆಫ್ ದ ಸೊ ವಿಲ್ ಟೇಕ್ ದಿ ಟೂ ಇವೆಂಟ್ಸ್ ಎರಡು ಇವೆಂಟ್ ತೊಳೋಣ್ರಿ ಎ ಅನ್ನೋದು ಒಂದು ಇವೆಂಟ್ ಬಿ ಅನ್ನೋದು ಎ ಇವೆಂಟ್ ಏನ್ ಅನ್ನೋಣ್ರಿ ಅಂದ್ರೆ ಸೊ ಅಟ್ ಲೀಸ್ಟ್ ಒನ್ ಹೆಡ್ at least ಒನ್ ಹೆಡ್ ಒಂದರ ಹೆಡ್ ಇರ್ಬೇಕ್ರಿ ಒಂದರ ಹೆಡ್ ನೆಕ್ಸ್ಟ್ ಬಿ ಅಂದ್ರೆ ಏನ್ ಅನ್ನೋಣ್ರಿ ಇವೆಂಟ್ at least ಒನ್ ಟೇಲ್ ಅಂದ್ರ ಕಮ್ಮಿ ಅಂದ್ರ ಒಂದರ ಟೇಲ್ ಇರ್ಬೇಕ್ರಿ ಒಂದರ ಟೇಲ್ ಸೊ ಲೆಟ್ ವಿ ರೈಟ್ ದಟ್ ಈಸ್ ದ ಸ್ಯಾಂಪಲ್ ಪಾಯಿಂಟ್ಸ್ ಆಫ್ ದೀಸ್ ಇವೆಂಟ್ಸ್ ಹಾ ಸೊ ಎ ಇಸ್ ಅ ಇವೆಂಟ್ ಎಟ್ ಲೀಸ್ಟ್ ಒನ್ ಹೆಡ್ ಅಂದ್ರೆ ಒಂದರ ಹೆಡ್ ಇರ್ಬೇಕ್ರಿ ಬಿಟ್ರೆ ಎರಡ್ ಹೆಡ್ ಜಾಸ್ತಿ ಅಂದ್ರೆ ಹೆಡ್ ಎಷ್ಟ್ ಬೇಕಾದಷ್ಟು ಇರ್ಲಿ ಅದ್ರ ಕಮ್ಮಿ ಅಂದ್ರೆ ಒಂದರ ಹೆಡ್ ಸೊ ದಟ್ ಈಸ್ ಹೆಡ್ ಎರಡು ಹೆಡ್ ಇದ್ದು ಅದಾವ್ರಿ ನೆಕ್ಸ್ಟ್ ಹೆಡ್ ಟೇಲ್ ಅದ್ರಿ ಟೇಲ್ ಹೆಡ್ ಅದ್ರಿ ಸೊ ದಿಸ್ ಈಸ್ ದಿ ಔಟ್ಕಮ್ ಎರಡು ಟೇಲ್ ಇರಂಗಿಲ್ಲ ನೆಕ್ಸ್ಟ್ ಬಿ ಅಂದ್ರೆ ಏನ್ರಿ ಅಟ್ ಲೀಸ್ಟ್ ಒನ್ ಟೇಲ್ ಅಂದ್ರೆ ಒಂದರ ಟೇಲ್ ಇರ್ಲೇಬೇಕ್ರಿ ಅಂದ್ರೆ ಹೆಡ್ ಟೇಲ್ ಇರ್ಲೇಬೇಕ್ರಿ ಟೇಲ್ ಹೆಡ್ ನೆಕ್ಸ್ಟ್ ರೀ ಟೇಲ್ ಹೌದ್ರಿ ಸೊ ಇವು ಎರಡು ಯೂನಿಯನ್ ಮಾಡ್ಕೊಳ್ಳೋಣ ಎ ಯೂನಿಯನ್ ಬಿ ಅಂದ್ರೆ ಎರಡು ಕೂಡಿಸ್ಬೇಕ್ರಿ ವಿತೌಟ್ ರಿಪಿಟೇಷನ್ ಯೂನಿಯನ್ ಅಂದ್ರೆ ಏನ್ರಿ ರಿಪೀಟ್ ಆಗ್ಬಾರ್ದ್ರಿ ರಿಪೀಟ್ ಆಗ್ಲ ನೋಡ್ರಿ ಏನ್ ತಗೊಳೋಣ್ರಿ ಫಸ್ಟ್ ಹೆಡ್ ತೊಗೊಳ್ಳೇಬೇಕ್ರಿ ಯಾಕಂದ್ರ ಏದಾಗೈತಿ ಹೆಡ್ ನೆಕ್ಸ್ಟ್ ಹೆಡ್ ಟೇಲ್ ತೊಗೊಳೋಣ್ರಿ ನೆಕ್ಸ್ಟ್ ಟೇಲ್ ಹೆಡ್ ತೊಗೊಳೋಣ್ರಿ ಇಷ್ಟು ತಗೋಬೇಕು ನೆಕ್ಸ್ಟ್ ಏನ್ ತೊಗೊಳೋದ್ರಿ ಇವೆರಡು ರಿಪೀಟ್ ಆದಾವ್ ಆಲ್ರೆಡಿ ತಗೊಂಡ್ಬಿಟ್ಟಿವಿ ಹೊಳ್ಳಿ ತಗೊಳ್ಳೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಏನ್ ಬಂತ್ರಿ ಟೇಲ್ ಸೊ ದಿಸ್ ಈಸ್ ವಾಟ್ ಸೊ ದಿಸ್ is a whole sample space itself only then what we can write that is a union b is equal to yes sample space ಬಂತು ಅಂದ್ರ ಈ a ಗೆ ಮತ್ತೆ ಈ b ಗೆ ಏನಂತೇವ್ರಿ ಸದ್ದ exhaustive events a and b b are called ಏನಂತೀರಿ a and b ಗೆ exhaustive events exhaustive events so this completes the so that is example for the exhaustive events so next we move to that is a mutually exclusive ನೋಡ್ರಿ ಕಂಪೌಂಡ್ ಯೂನಿಟ್ಸ್ ಲಾಸ್ಟ್ ಗೆ ಬರ್ತೀನಿ ಕಂಪೌಂಡ್ ಇವೆಂಟ್ ಬಗ್ಗೆ ಲಾಸ್ಟ್ ಗೆ ಬರೆಸ್ತೇನ್ರಿ
So let me know about these problems. Next ಏನ್ ಮಾಡೋಣ್ರಿ, mutually exclusive event mutually exclusive event ಅಂದ್ರೆ ಏನ್ರಿ? ಸೊ ಯಾವಾಗ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಅಂತ ಹೇಳ್ತೇವ್ರಿ, ಇಫ್ ದೇರ್ ಇಸ್ ನೋ ಕಾಮನ್. ಎಕ್ಸ್ಕ್ಲೂಸಿವ್ ಅಂದ್ರೆ ಏನ್ರಿ, ಬೇರೆ ಬೇರೆ ಎರಡೂ ಇವೆಂಟ್ ಬೇರೆ ಬೇರೆ ಇರ್ಬೇಕು, ಸಪರೇಟ್ ಇರ್ಬೇಕು, ಅವಕ್ ಏನಂತೇವ್ರಿ ಎಕ್ಸ್ಕ್ಲೂಸಿವ್ ಇವೆಂಟ್ ಮತ್ತು ಇಂಡಿಪೆಂಡೆಂಟ್ ಇವೆಂಟ್ ಎರಡೂ ಸೇಮ್ ರೀ, ಲಕ್ಷ ಇಟ್ಕೋರಿ. ಬೋತ್ ಆರ್ ಸಿಮಿಲರ್ in the form. So I'll explain about the mutually exclusive and there is no necessary to explain about the independent event. ನಮಗ್ ಬೇಕಾಗಿದ್ದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಷ್ಟೇ ರೀ. ಇಂಡಿಪೆಂಡೆಂಟ್ ಇವೆಂಟ್ ಸೆಕೆಂಡ್ ಇಯರ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ್ರಿ. ಹಾ, ಸೊ ಲೆಟ್ ಎ and B are any two events. A and B ಏನದಾವ್ರಿ, ಎರಡು events ರೀ. if A intersection B is null set, ನೋಡ್ರಿ, A intersection B is a null set, then A and B are called as a mutually exclusive events. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಇವಕ್ಕೇನಂತೇವ್ರಿ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್. ಎಕ್ಸಾಂಪಲ್ ತೊಗೊಳೋಣ್ರಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟಿಗೆ. ಸೊ ದಟ್ ಈಸ್, so we'll take that is the event. So first we'll take the tossing the coin two times. ಎರಡು ಸಲ ಟಾಸ್ ಮಾಡೋದು. ಫಸ್ಟ್ ವೆರಿ ಇಂಪಾರ್ಟೆಂಟ್ ಥ್ಯಾಂಕ್, ದಟ್ ಈಸ್ ವಿ ಹ್ಯಾವ್ ಟು ರೈಟ್ ದಿ ಸ್ಯಾಂಪಲ್ ಸ್ಪೇಸ್. ಎಸ್ ಇಸ್ ಈಕ್ವಲ್ ಟು ಏನ್ ಸ್ಯಾಂಪಲ್ ಸ್ಪೇಸ್ ಬರ್ತೈತ್ರಿ, ಎರಡು ಹೆಡ್ ಟೇಲ್. ಸೊ ನೆಕ್ಸ್ಟ್ ಟೇಲ್ ಹೆಡ್, ನೆಕ್ಸ್ಟ್ ಟೇಲ್. ಸೊ ದಿಸ್ ಆರ್, ಸೊ ಹಿಯರ್ ವಿಲ್ ಕನ್ಸಿಡರ್ ಟೂ ಇವೆಂಟ್ಸ್, ದಟ್ ಈಸ್ ಏನ್ರಿ, ಬೋತ್ ಆರ್ ಹೆಡ್. ಎರಡು ಇದ್ರೆ ಎರಡು ಹೆಡ್ ಇರ್ಬೇಕ್ರಿ. both are head. The event A is both are head. ಅಂದ್ರೆ ಸ್ಯಾಂಪಲ್ ಪಾಯಿಂಟ್ ಏನ್ ಬಂದ್ರಿ, A is equal to head. ಎರಡೂ ಹೆಡ್ ಇರ್ಬೇಕ್ರಿ. ನೆಕ್ಸ್ಟ್ B ಅಂದ್ರೆ ಏನ್ ತೊಗೊಳೋಣ್ರಿ, both are tail. both are ಏನ್ರಿ, tail. So B is equal to both are tail. ನೆಕ್ಸ್ಟ್ A intersection B is equal to ಏನೈತ್ರಿ, ಎರಡರಾಗ ಏನ್ರ ಕಾಮನ್ ಆದ್ರಿ, ಇಲ್ಲ. ಸೊ ದಟ್ ಈಸ್ ನಲ್ ಸೆಟ್. ಅಂದ್ರೆ ಏನ್ ಅನ್ನೋನ್ರಿ, A ಮತ್ತು B ಗೆ so that is exclusive. Therefore A and B are called mutually exclusive event. Mutually exclusive ಇವೆರಡು ಏನ್ರಿ, ಎಕ್ಸಾಂಪಲ್ ಫಾರ್ ದಿ mutually exclusive. So next we move to the next page. ಸೊ ಇಲ್ಲೇನ್ರಿ,
So I will not take the independent. Why? Similar to that is the exclusive event. Next we come to the complement event. Very very important. Complement event. Complement. Complement. Complement of an event. ಈ ಕಾಂಪ್ಲಿಮೆಂಟ್ ಆಫ್ ಇವೆಂಟ್ ಅನ್ನೋಕ್ಕಿಂತ ಮುಂಚೆ ನಮ್ಗೆ ಕಾಂಪ್ಲಿಮೆಂಟ್ ಆಫ್ ಅ ಸೆಟ್ ಬಗ್ಗೆ ಗೊತ್ತಿರ್ಬೇಕ್ರಿ. ಕಾಂಪ್ಲಿಮೆಂಟ್ ಈಗ ಒಂದ್ ಎ ಅನ್ನೋದು ಒಂದ್ ಸೆಟ್ ಅಂತ ತಿಳ್ಕೊರಿ. ಸೊ ದಟ್ ಈಸ್ 1 2 3 4 ಐತೆ ಅಂತ ತಿಳ್ಕೊರಿ. ನೆಕ್ಸ್ಟ್ ಯು ಅಂದ್ರೆ ಏನ್ರಿ? ಯೂನಿವರ್ಸಲ್ ಸೆಟ್ ಐತೆ ಅಂತ ತಿಳ್ಕೊರಿ. 1 2 3 4 5 6 7 ಇದು ಯೂನಿವರ್ಸಲ್ ಸೆಟ್. ಸೊ ಎ ಕಾಂಪ್ಲಿಮೆಂಟ್ ಅಂದ್ರೆ ಏನ್ರಿ? A complement is nothing but defined as a u minus a. u minus a ಅಂದ್ರೆ u ದೊಳಗಿನ a ಎಲಿಮೆಂಟ್ ಬಿಟ್ಟು ಅದಕ್ಕೆ ಕಾಂಪ್ಲಿಮೆಂಟ್. ಸೊ ವಿ ಕ್ಯಾನ್ ಶೋ ಥ್ರೂ ದಿ ವೆನ್ ಡಯಾಗ್ರಾಮ್. ಸೊ ಇದು ಏನ್ರಿ? ರೆಕ್ಟಾಂಗಲ್. ಏನ್ ತೋರಿಸ್ತೈತ್ರಿ? ಇದು ಯೂನಿವರ್ಸಲ್ ಸೆಟ್ ತೋರಿಸ್ತೈತ್ರಿ. ಇಟ್ ಈಸ್ ಅ ರಿಪ್ರೆಸೆಂಟ್ ದಿ ಯೂನಿವರ್ಸಲ್ ಸೆಟ್. ಸೊ ಹಿಯರ್ ವಿ ಹ್ಯಾವ್ ಅ ಸೆಟ್ ಎ. ಇದು ಏನ್ರಿ? ಸೆಟ್ ಎ. ಇದಕ್ಕೆ ಏನಂತೇವ್ರಿ? ಯು ಸೆಟ್. ಸೊ ಎ ಕಾಂಪ್ಲಿಮೆಂಟ್ರಿ ಅಂದ್ರೆ ಏನ್ರಿ? ಎ ಬಿಟ್ಟು ಅನ್ನಂಗ. ಎ ಬಿಟ್ಟು ಅಂದ್ರೆ ಯಾವದ್ರಿ? ಸೊ ದಿಸ್ ಈ ಏರಿಯಾ ಇದಕ್ಕೆ ಏನಂತೇವ್ರಿ? ಎ ಕಾಂಪ್ಲಿಮೆಂಟ್ ಅಂತ ಹೇಳ್ತೇವೆ. ಸೊ ಲಿವಿಂಗ್ ದಟ್ ಈಸ್ ಎ. ಎ ಬಿಟ್ರಿ ನಾಟ್ ಎ ಅಂತ ಹೇಳ್ತೇವ್ರಿ. ಲಿವಿಂಗ್ ಎ. ಸೊ ದಟ್ ಈಸ್ ಎ ಕಾಂಪ್ಲಿಮೆಂಟ್ರಿ. ಇಟ್ ಈಸ್ ಇಂಡಿಕೇಟೆಡ್ ಆಸ್ ಎ ಡ್ಯಾಶ್. ಎ ಡ್ಯಾಶ್ ಈಸ್ ನಥಿಂಗ್ ಬಟ್ ಯು ಮೈನಸ್ ಎ. ಯು ಮೈನಸ್ ಎ ದಟ್ ಈಸ್ ಕಾಲ್ಡ್ ಆಸ್ ದಿ complement of an event. So next we move to that is again ಮಾಡೋಣ್ರಿ. So I'll erase that. So here it is clear about the complement of a set. Complement of a set ಅಂದ್ರೆ ಏನ್ ಗೊತ್ತಾಯ್ತಲ್ರಿ? ಯು ಅಂದ್ರೆ ಯೂನಿವರ್ಸಲ್ ಸೆಟ್ ದಾಗ ಎ ಎಲಿಮೆಂಟ್ ನ ಬಿಟ್ಬಿಡ್ತು. ಏದಾನು ಎಲಿಮೆಂಟ್. ಸೊ ದಟ್ ಈಸ್ ಕಾಲ್ಡ್ as ಎ ಕಾಂಪ್ಲಿಮೆಂಟ್. ಅದಕ್ಕೆ ಏನಂತೇವ್ರಿ? ಎ ಕಾಂಪ್ಲಿಮೆಂಟ್ ಅಂದ್ರೆ ಹೆಂಗ್ ಇಂಡಿಕೇಟ್ ಮಾಡೇವ್ರಿ? ಎ ಡ್ಯಾಶ್. ಸೊ ನೌ ವಿ ಮೂವ್ ಟು ದಟ್. ಈಗ ಸ್ಯಾಂಪಲ್ ಸ್ಪೇಸ್ ಬರೋಣ. ಸ್ಯಾಂಪಲ್ ಸ್ಪೇಸ್ ಏನಾಗ್ಬಿಡ್ತೈತ್ರಿ ಇಲ್ಲಿ? ಇವೆಂಟ್ ದೊಳಗ ಇಟ್ ಈಸ್ ಎ ಯೂನಿವರ್ಸಲ್ ಸೆಟ್. ಅದಕ್ಕೆ ಏನಂತೇವ್ರಿ? ಯೂನಿವರ್ಸಲ್ ಸೆಟ್ ಅಂತೇವ್ರಿ ಇಲ್ಲಿ. ಸೊ ನೆಕ್ಸ್ಟ್ ಅದಾದ್ಗಳೇನ? ಯೂನಿವರ್ಸಲ್ ಸೆಟ್ ಆಯ್ತ್ರಿ. ಸೊ ಕಾಂಪ್ಲಿಮೆಂಟ್ ಆಫ್ ಎ ಇವೆಂಟ್. ಸೊ ಸಪೋಸ್ ಇಫ್ ವಿ ಹ್ಯಾವ್ ದಟ್ ಈಸ್ ಎ ಈಸ್ ಅ ಎನಿ ಇವೆಂಟ್. ಎ ಅನ್ನೋದು ಒಂದ್ ಯಾವ್ದೋ ಒಂದು ಇವೆಂಟ್ ಐತೆ. ಎ ಈಸ್ A be a any event, any event, any event, and S is the sample space. 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 Then A dash is called